ಕನ್ಸು ನಿಜ ಆಗತ್ತೆ ಅಂತ ಈ ಕನ್ಸು ನನ್ಸಾಗುತ್ತಮ್ಮ. ಅಮ್ಮ ನನಗೂ ಹೊಟ್ಟೆ ಹಸು ಆಗ್ತಿದೆ ಅಮ್ಮ. ಹೇಳಮ್ಮ ಈ ಕನ್ಸು ನನ್ಸಾಗುತ್ತ ಅಂತ. ಅದೇನಂದ್ರೆ ಪುಟ್ಟಿ, ಮಧ್ಯಾಹ್ನ ನೀನು ಹಸು ಹಸು ಅಂತ ಸುಸ್ತಾಗಿ ಮಲಗಿದ್ದಲ್ಲ, ಅದಕ್ಕೆ ಬಂದಿರೋ ಕನ್ಸು ಅಷ್ಟೇ ಮಗಳೇ. ಹಾಗಾದ್ರೆ ನನ್ನ ಸಾರ್ ತಿನ್ನೋದು ಕನ್ಸಮ್ಮ? ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ವಾ? ಯಾಕಾಗಲ್ಲ ಪುಟ್ಟ, ಇವತ್ತು ನಿನ್ ಕನ್ಸು ನನ್ಸಾಗುತ್ತೆ. ಅಪ್ಪ ಕೂಲಿ ಕೆಲಸ ಮಾಡಕ್ ಹೋಗಿದಾರಲ್ಲ, ಬರ್ತಿದ್ದಂಗೆ ತರಕಾರಿ ಅಕ್ಕಿ ಎಲ್ಲ ತರ್ತಾರೆ. ನಾನು ಅಡಿಗೆ ಮಾಡಿ ನಿಮ್ಮಿಬ್ಬರಿಗೂ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ, ಸರಿನಾ? ಅಪ್ಪ ಬರೋವರೆಗೂ ನಾನು ನಿಮ್ಮಿಬ್ರಿಗೂ ಆಟ ಆಡಿಸ್ತಿಲ್ಲ. ಇದು ಅನ್ನ, ಇದು ಸಾರು, ಇದು ಪಲ್ಯ, ಇದು ಹಪ್ಪಳ, ಇದು ಉಪ್ಪಿನಕಾಯಿ, ಎಲ್ಲಾನು ಚೆನ್ನಾಗಿ ಕಲಸಿ ಈ ತುತ್ತು ಅಮ್ಮಂದು, ಈ ತುತ್ತು ಅಪ್ಪಂದು. ನೀನು ತಿನ್ನಮ್ಮ. ತಿಂತೀನಮ್ಮ. ಊಟ ಆದ್ಮೇಲೆ ನೀರ್ ಕುಡಿಬೇಕಲ್ವಾ? ಬರೀ ನೀರು ಕುಡ್ದು ಕುಡ್ದು ಸುಸ್ತಾಗ್ತದಮ್ಮ. ಅಮ್ಮ ಅಪ್ಪ ಬಂದ್ರು. ರೀ ಬಂದ್ರ? ತರಕಾರಿ ಕೊಡಿ, ಅಡಿಗೆ ಮಾಡ್ಬೇಕು. ಏನ್ರಿ ಇದು, ಬರೀ ಕೈ ಬಂದಿದ್ದೀರಾ? ಬೆಳಿಗ್ಗೆ ಕೆಲ್ಸಕ್ಕೆ ಅಂತ ಹೋಗಿದ್ರಲ್ಲ? ಕರ್ಕೊಂಡು ಹೋಗಿದ್ರು ಕಣೆ, ಜನ ಜಾಸ್ತಿ ಆದ್ರಂತ ವಾಪಸ್ ಕಳಿಸ್ಕೊ. ಮಕ್ಕಳು ಹಸ್ಕೊಂಡಿದ್ದಾರೆ, ಇವತ್ತೊಂದಿನ ಕೆಲಸ ಕೊಡಿ ಅಂತ ಕಾಲಿಟ್ಟು ಬೇಡ್ಕೊಂಡೆ. ಕೆಲಸ ಇಲ್ಲ ಅಂದ್ಬಿಟ್ರು. ಅಪ್ಪ ಹೊಟ್ಟೆ ಹಸು, ಅಮ್ಮಂಗೆ ಹೇಳು ಅಡುಗೆ ಮಾಡಕ್ಕೆ. ಬರೀ ನೀರು ಕುಡ್ದು ಕುಡ್ದು ತಲೆ ತಿರುಗ್ತದಪ್ಪ. ಮಡಿಲಿನಲ್ಲಿ ಕಡಲಿನಷ್ಟು
ಬದುಕಿದೀನೋ ಇಲ್ವೋ, ಎಷ್ಟು ಫಸಲು ಬರುತ್ತೋ ಅನ್ನೋದನ್ನು ಕೂಡ ತಿಳಿದಿಲ್ಲ. ಆದರೆ ನಮಗೋಸ್ಕರ ಎಷ್ಟು ಮಂದಿ ಆಹಾರಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದು ಮಾತ್ರ ಯೋಚನೆ ಮಾಡ್ತಾನೆ. ಅದೇ ಅವನು ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ದುಡಿತಾನೆ. ಅವನು ಸಾಲ ಸುಳ್ಳುಗಳಲ್ಲಿ ಎಷ್ಟೋ ಸಲ ಸತ್ತು ಬದುಕುತ್ತಿರುತ್ತಾನೆ.